ಗೆಳೆಯರೇ ನಮಸ್ಕಾರ. ಹೋಪ್ ಯು ಆಲ್ ಆರ್ ಔಟ್ಸ್ಟ್ಯಾಂಡಿಂಗ್. ಇವತ್ತಿನ ಈ ಒಂದು ಎಪಿಸೋಡಲ್ಲಿ ನಮ್ಮ ಕಡ್ಡಾಯ ಕನ್ನಡ ಪರೀಕ್ಷೆಗೆ ಸಂಬಂಧಪಟ್ಟಿರ್ತಕ್ಕಂಥ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಆರಂಭ ಮಾಡ್ಕೊಳ್ಳೋಣ. ಮೊದಲನೇ ಪ್ರಶ್ನೆ, ತಪ್ಪಾದ ಜೋಡಿ ಗುರುತಿಸಿ. 4 ಆಪ್ಷನ್ ಕೊಟ್ಟಿದ್ದಾರೆ: ವೈಶಾಖ, ಬೇಸಗೆ, ಪಾದುಕ, ಹಾವುಗೆ, ಕಬಳ, ಕವಳ, ವರ್ಣ, ಬನ್ನ. ಸೊ ಇದನ್ನು ನೋಡಿದ ತಕ್ಷಣ ಗೊತ್ತಾಯಿತು ಇದು ಸಂಬಂಧಪಟ್ಟಿರ್ತಕ್ಕಂಥದ್ದು ತತ್ಸಮ ತದ್ಭವಗಳಿಗೆ. ಯಾವುದು ಇದರಲ್ಲಿ ತಪ್ಪಾಗಿದೆ ಅನ್ನೋದನ್ನು ನಾವು ಗುರುತಿಸಬೇಕು. ವೈಶಾಖ ಬೇಸಗೆ, ದಿಸ್ ಇಸ್ ರೈಟ್. ಪಾದುಕ ಹಾವುಗೆ, ದಿಸ್ ಇಸ್ ರೈಟ್. ಕವಳ ಕವಳ, ದಿಸ್ ಇಸ್ ಆಲ್ಸೋ ರೈಟ್. ಸೊ ತಪ್ಪಾಗಿರ್ತಕ್ಕಂಥ ಆಪ್ಷನ್ 4ನೇದು. ವರ್ಣ ಪರ್ಣ ಅಂತ ಕೊಟ್ಟಿದ್ದಾರೆ, ತಪ್ಪು. ವರ್ಣ ಬನ್ನ ಅಂತ ಆಗಬೇಕು. ಇದನ್ನು ಕೂಡ ನೀವು ನೆನಪಿಡಬೇಕು, ಸರಿನಾ? ಸೊ ತತ್ಸಮ ತದ್ಭವಗಳ ಬಗ್ಗೆ ಎಕ್ಸಾಮಲ್ಲಿ ಪಕ್ಕಾ ಪ್ರಶ್ನೆ ಬರ್ತದೆ. ಸೊ ನೆನಪಿಟ್ಕೊಳ್ಳಿ, ಇವಾಗ ನಿಮಗೆ 4 ತತ್ಸಮ ತದ್ಭವಗಳಲ್ಲಿ ಒಂದೇ ಪ್ರಶ್ನೆಯಲ್ಲಿ ಸಿಕ್ಕವು, ರೈಟ್? ಅದರ ಜೊತೆಗೆ ಮತ್ತಷ್ಟು ಇಂಪಾರ್ಟೆಂಟ್ ಯಾವುದಂತ ನೋಡಿದರೆ ಭಾಷಾ, ಭಾಷೆ. ನೋಡಿ, ಶಾ ಇರೋದು ಶಿ ಆಗಿ ಬದಲಾಗ್ತದೆ. ದಟ್ ಈಸ್ ಅ ಲಿಟಲ್ ಬಿಟ್ ಆಫ್ ಡಿಫರೆನ್ಸ್, ಸರಿನಾ? ಅಥವಾ ನಿದ್ರಾ ಅಂತ ಬಂದರೆ ನಿದ್ರೆ ಅಂತ ಆಗ್ತದೆ. ಸೊ ನಮ್ಮ ಈ ಕಡ್ಡಾಯ ಕನ್ನಡ ಪೇಪರ್ ಏನಿದೆಯಲ್ಲ ಅಷ್ಟೊಂದು ಡಿಫಿಕಲ್ಟ್ ಇರಲ್ಲ, ತುಂಬ ಸರಳವಾಗಿರ್ತಕ್ಕಂಥದ್ದು. ದೇರ್ ಮೇನ್ ಇಂಟೆನ್ಷನ್ ಇಸ್ ಟು ಚೆಕ್ ನಿಮಗೆ ಎಷ್ಟರ ಮಟ್ಟಿಗೆ ನಾಲೆಜ್ ಇದೆ ಅನ್ನೋದನ್ನು ಚೆಕ್ ಮಾಡೋ ಸಲುವಾಗಿರ್ತಕ್ಕಂಥ ಪರೀಕ್ಷೆ ಇದು. ನೀವೇನು ಔಟ್ ಆಫ್ ಔಟ್ ಮಾಡಬೇಕು ಆ ರೀತಿ ಅಲ್ಲ, ಜಸ್ಟ್ ಪಾಸ್ ಆದರೂ ದಟ್ ಈಸ್ ಮೋರ್ ದೆನ್ ಸಫಿಷಿಯೆಂಟ್. ನೆಕ್ಸ್ಟ್, ಸಂಧ್ಯಾ, ಸಂಜೆ. ಇದು ಬಂದಿರೋ ಪ್ರಶ್ನೆ, ನೆನಪಿಟ್ಕೋಬೇಕಾಗ್ತದೆ ಇದನ್ನು, ಸರಿನಾ? ನೆಕ್ಸ್ಟ್, ಯಾತ್ರ, ಜಾತ್ರೆ. ಯಾತ್ರ, ಜಾತ್ರೆ, ಸರಿನಾ? ಹಾಗೆ ಯಮ, ಜವ. ಓಕೆ, ಯಮರಾಯ ಬಂದಿದ್ದಾನೆ ಅಥವಾ ಜವರಾಯ ಅಂತೇನು ಕರಿತೀವಲ್ಲ ನಾವು, ದಟ್ ಈಸ್ ದ ಒನ್. ಯಮ, ಜವ, ಸರಿನಾ? ನೆಕ್ಸ್ಟ್, ಹರ್ಷ, ವೆರಿ ಇಂಪಾರ್ಟೆಂಟ್ ನೋಡಿ ಇದು. ಹರ್ಷ, ಹರುಷ ಯಾವ ರೀತಿಯಾಗಿ ಬದಲಾಗ್ತಾ ಇದ್ದಾವೆ ಈ ತತ್ಸಮ ತದ್ಭವದಲ್ಲಿ ಅನ್ನೋದನ್ನು ನೀವು ಗಮನಿಸಬೇಕಾಗ್ತದೆ. ಎಲ್ಲವೂ ಕೂಡ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು. ನಾನು ಏನು ಹೇಳ್ತಾ ಇದ್ದೀನಲ್ಲ ಇವೆಲ್ಲವೂ ಕೂಡ. ಅಟವಿ, ಅಡವಿ. ಅಟವಿ, ಅಡವಿ. ಅಡವಿ ಅಂದರೆ ಏನು? ಅರಣ್ಯ, ಕಾನನ, ಕಾಂತಾರ ಅಲ್ವಾ? ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 4. ಮುಂದಿನ ಪ್ರಶ್ನೆ ಹೋಗೋಣ. ಅರಬ್ಬಿ ಭಾಷೆಯ ಪದವನ್ನು ಗುರುತಿಸಿ. ಯಾವ್ದು ಕೊಟ್ಟಿದ್ದಾರಾ? ಊದುಬತ್ತಿ, ಪಿತೂರಿ. ಪಿತೂರಿ, ದುಬಾರಿ. ಪರದೆ, ರಸ್ತೆ. ಕೆಫೆ, ಸುರಂಗ. ಕೊಟ್ಟಿರುವ ಈ 4 ಆಪ್ಷನ್ಗಳಲ್ಲಿ ಮೊದಲನೇ ಆಪ್ಷನಲ್ಲಿ ಬರ್ತಕ್ಕಂಥ ಊದುಬತ್ತಿ ಮತ್ತು ಪಿತೂರಿ ಈ ಎರಡು ಯಾವುದಕ್ಕಂದರೆ ಅರಬ್ಬಿ ಭಾಷೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪದಗಳು. ಸೊ ಗೊತ್ತಿರಬೇಕು, ಅನ್ಯ ದೇಶೀಯ ಪದಗಳ ಬಗ್ಗೆ ಎಕ್ಸಾಮಲ್ಲಿ ಫಿಕ್ಸ್ ಕ್ವಶನ್ ಬಂದೇ ಬರ್ತದೆ. ನಿಮಗೆ ರಿಪೀಟೆಡ್ ಆಗಿ ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ಈ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಕ್ಕಾಗ್ತದೆ. ಸೊ ನಿಮ್ಗೆ ಹೆಲ್ಪ್ ಆಗಲಿ ಅಂತ ಅಚ್ಚ ಕನ್ನಡ ಪದಗಳ ರಿಲೇಟೆಡ್ ಒಂದು ಕಥೆಯ ಮುಖಾಂತರ ಮಾಡಿರ್ತಕ್ಕಂಥ ವಿಡಿಯೋವನ್ನು ನನ್ನ ಚಾನಲಲ್ಲಿ ಹಾಕಿದ್ದೀನಿ. ನೀವೇನಾದರೂ ಇನ್ನೂ ನೋಡಿಲ್ಲ ಅಂದರೆ ಅದನ್ನು ನೋಡ್ಬೋದು, ನಿಮಗೆ ತುಂಬ ಯೂಸ್ಫುಲ್ ಆಗ್ತದೆ. ನೆಕ್ಸ್ಟ್, ಮತ್ತಷ್ಟು ಈ ಅರಬ್ಬಿ ಭಾಷೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪದಗಳು ನೋಡಬೇಕಂದ್ರೆ ನಿಮ್ಗೆ ಅಸಲು, ನಕಲು, ನಕಲು, ರೈಟ್, ಬಾಕಿ, ಹಾಜರಿ. ಸೊ ಎಲ್ಲವೂ ಅರಬ್ಬಿ ಭಾಷೆ ನೋಡಿ. ಬಯಲು, ಜಮೆ. ಸೊ ನೆನಪಿಡಬೇಕು, ನೀವು ಯಾವ್ದು ಬೇಕಾದರೂ ಕೇಳ್ಬೋದು ಎಕ್ಸಾಮಲ್ಲಿ. ಸಲಕರಣೆ, ಅದಕ್ಕೆ ಹೇಳ್ತಾ ಇರೋದು ಮಲ್ಟಿಪಲ್ ಟೈಮ್ ನೀವು ಪ್ರಾಕ್ಟೀಸ್ ಮಾಡಬೇಕು ಇದನ್ನು, ಬರೆದು ಅಂದಾಗ ಮಾತ್ರ ನಿಮಗೆ ಗೊತ್ತಾಗ್ತದೆ. ಅದರ್ವೈಸ್ ಇಟ್ ಈಸ್ ಲಿಟಲ್ ಡಿಫಿಕಲ್ಟ್ ಟು ಆನ್ಸರ್, ಸರಿನಾ? ನೆಕ್ಸ್ಟ್, ಗ್ರೀಕ್ ಭಾಷೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವಷ್ಟು ಪದಗಳಿದ್ದಾವೆ, ಅವುಗಳನ್ನು ಕೂಡ ನೀವು ನೆನಪಿಟ್ಕೋಬೇಕು, ಎಕ್ಸಾಮಲ್ಲಿ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಸುರಂಗ, ರೈಟ್, ಗದ್ಯಾನ, ರೈಟ್, ದಮ್ಮು. ಸೊ ಈ ಎಲ್ಲವೇನಿದಾವಲ್ಲ ಗ್ರೀಕ್ ಭಾಷೆಯಿಂದ ಬಂದಿರತಕ್ಕಂಥ ಪದಗಳು. ಮುಂದಿನ ಪ್ರಶ್ನೆ, ತಪ್ಪಾದ ಜೋಡಿಯನ್ನು ಗುರುತಿಸಿ. ಸರಿನಾ? ಏನು ಕೊಟ್ಟಿದ್ದಾರಾ? ಅಡಿ, ಬಡಿ. ಹಿಗ್ಗು, ಕುಗ್ಗು. ಶಾಶ್ವತ, ನಶ್ವರ. ಕೊರಗು, ಕೊಬ್ಬು. ಸೊ ಇದನ್ನು ನೋಡಿದ ತಕ್ಷಣ ಗೊತ್ತಾಯಿತು ಇದು ಸಂಬಂಧಪಟ್ಟಿರ್ತಕ್ಕಂಥದ್ದು ವಿರುದ್ಧ ಪದಗಳಿಗೆ. ಯಾವ ಒಂದು ಜೋಡಿ ವಿರುದ್ಧ ಪದದಲ್ಲಿ ತಪ್ಪಾಗಿದೆ? ಹಿಗ್ಗು, ಕುಗ್ಗು ಸರಿಯಾಗಿದೆ. ಶಾಶ್ವತ, ನಶ್ವರ, ಕೊರಗು, ಕೊಬ್ಬು ಎಲ್ಲವೂ ಸರಿಯಾಗಿದ್ದಾವೆ. ಹಾಗಾದರೆ ತಪ್ಪಾಗಿರ್ತಕ್ಕಂಥದ್ದು ಇಲ್ಲಿದೆ ನೋಡಿ, ಅಡಿ, ಬಡಿ ಅಂತ ಕೊಟ್ಟಿದ್ದೀವಿ, ಇದು ತಪ್ಪು. ಯಾಕಪ್ಪ? ಅಡಿಯ ವಿರುದ್ಧಾರ್ಥಕ ಪದ ಮುಡಿ. ಅಡಿಯಿಂದ ಮುಡಿಯವರೆಗೆ ಅಂತ ಮಾತಾಡ್ತಿರ್ತೀವಲ್ಲ ನಾವು, ಅಡಿಯಿಂದ ಮುಡಿಯವರೆಗೆ. ಸೊ ಅಡಿ, ಮುಡಿ. ಮತ್ತಷ್ಟು ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಹೊಗಳಿಕೆ, ತೆಗಳಿಕೆ. ನೋವು, ನಲಿವು, ರೈಟ್, ಇದೇ ಥರನಾಗಿ ಬರ್ತಾವೆ ನೋಡಿ. ಕನಿಷ್ಠ, ಗರಿಷ್ಠ. ಇದು ಆಲ್ರೆಡಿ ಎಕ್ಸಾಮಲ್ಲಿ ಬಂದೇ ಬಿಟ್ಟಿದೆ, ಇದು ಕನಿಷ್ಠ, ಗರಿಷ್ಠ. ಹಾಗೆ ಇದನ್ನು ಶುದ್ಧ ರೂಪದಲ್ಲಿ ಬರೆಯೋದಲ್ಲೂ ಕೂಡ ಕೇಳಿರ್ತಾರ. ನಿಮ್ಗೆ ಗೊತ್ತಾಯಿತು ಕೊರಗು, ಕೊಬ್ಬು. ಹಾಗೆ ಸಮ, ವಿಷಮ ಇಂಪಾರ್ಟೆಂಟ್ ನೋಡಿ, ಇದು ಸಮ, ವಿಷಮ ನೆನಪಿಡಬೇಕು, ಇದನ್ನು ನೀವು ಮರಿಬಾರ್ದು. ಐ ವಿಲ್ ಮೇಕ್ ಇಟ್ ಆ್ಯಸ್ ಇಂಪಾರ್ಟೆಂಟ್. ಸಮ, ವಿಷಮ. ಸುಖ, ದುಃಖ ಗೊತ್ತು. ಪಾಪ, ಪುಣ್ಯ, ರೈಟ್, ಅಜಗಜ, ಹಿಗ್ಗು, ಕುಗ್ಗು ಇವೆಲ್ಲ ಗೊತ್ತಾಗ್ತಾ ಇದೆ ನಿಮಗೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಮಾನವ, ದಾನವ, ರೈಟ್, ಮಾನವ,
ದಾನವ. ಇದು ಬಂದಿದೆ ಎಕ್ಸಾಮಲ್ಲಿ, ಕೇಳಬಹುದು, ಇದನ್ನು ನೆನಪಿಡಬೇಕು. ಮಾನವ ಇದರ ವಿರುದ್ಧ ಪದ ದಾನವ. ಐ ಪುಟ್ ಸ್ಟಾರ್ ಮಾರ್ಕ್. ಮಾನವನಾಗುವೆಯಾ ಇಲ್ಲ ದಾನವನಾಗುವೆಯಾ, ಸಾಂಗೇ ಇದೆ ಅದರ ಮೇಲೆ ಅಲ್ವಾ. ನೆಕ್ಸ್ಟ್ ಪ್ರಶ್ನೆ, ತಪ್ಪಾದ ಸಮಾನಾರ್ಥಕವನ್ನು ತಿಳಿಸಿ. ಅಗ್ಗಳ ಶ್ರೇಷ್ಠ, ಅಗಿನಿ ಚಿಲಕ, ಆಜ್ಯ ಮೊಸರು, ಹಸು ಪ್ರಾಣ. ಹಸು ನೀಗು ಅಂದರೆ ಪ್ರಾಣ ಹೋಯಿತು, ರೈಟ್. ಸೊ ಇದು ಸರಿ ಆಗ್ತದೆ. ಅಗ್ಗಳ ಅಂದ್ರೆ ಶ್ರೇಷ್ಠ, ಗ್ರೇಟ್ ಅಂದಂಗೆ. ಅಗಿನಿ ಅಂದರೆ ಚಿಲಕ, ಇದು ಕೂಡ ಸರಿಯಾಗಿದೆ. 1, 2, 4 ಸರಿ. ತಪ್ಪಾಗಿರೋ ಆಪ್ಷನ್ ಬಂದುಬಿಟ್ಟು ಆಜ್ಯ. ಆಜ್ಯ ಅಂದರೆ ಮೊಸರಲ್ಲ, ಆಜ್ಯ ಅಂದರೆ ತುಪ್ಪ. ಓಕೆ, ಸೊ ಇದನ್ನು SDAದಲ್ಲಿ ಕೇಳಿದ್ದಾರೆ. ಆಜ್ಯ ಪದದ ಸಮಾನಾರ್ಥಕ ಇಂಡಿವಿಜುವಲ್ ಆಗಿ ಅಂದರೆ ಅದರೊಂದೇ ಸಪರೇಟ್ ಆಗಿ. ಓಕೆ, ಸೊ ನೀವು ನೆನಪಿಡಬೇಕು. ಆಜ್ಯ ಎಂದರೆ ಮೊಸರು, ಹಾಗೆ ಇವುಗಳನ್ನು ಕೂಡ ಮರಿಬಾರ್ದು. ಅಗ್ಗಳ ಎಂದರೆ ಶ್ರೇಷ್ಠ, ಅಗಿನಿ ಎಂದರೆ ಚಿಲಕ, ಹಸು ಎಂದರೆ ಪ್ರಾಣ. ಸರಿನಾ. ನೆಕ್ಸ್ಟ್ ಮತ್ತಷ್ಟು ಇಂಪಾರ್ಟೆಂಟ್, ಅಡಗು ಅಂತ ಕೇಳ್ಬೋದು, ನೆನಪಿಟ್ಕೊಳ್ಳಿ. ಅಡಗು ಪದದ ಸಮಾನಾರ್ಥಕ ಮಾಂಸ, ಮೀಟ್. ಇಂಗ್ಲೀಷಲ್ಲಿ ಹೇಳ್ತೀವಲ್ಲ ನಾವು ಮೀಟ್, ಅದಕ್ಕೆ ನಾವು ಅಡಗು ಅಂತೇಳಿ ಕರಿತೀವಿ. ಜೊತೆಗೆ ಅದಟ. ಅದಟ ಅಂತಂದರೆ ಅದಟ ಅಂದರೆ ಶೂರ, ಧೀರ, ಕಲಿ, ರೈಟ್. ಅಗಹು ಅಂದರೆ ಶೌರ್ಯ. ಸೊ ಈ ಎಲ್ಲ ಪದಗಳನ್ನು ನೀವು ಮರಿಬಾರ್ದು, ಕೇಳಬಹುದು ಯಾವ್ದು ಬೇಕಾದರೂ. ಸೊ ನೆನಪಿಟ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಇವಾಗ ಬರೀತೀನಿ ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಏನದು? ಅಶ್ರುಜಲ. ಏನಪ್ಪ ಅಶ್ರುಜಲ ಎಂದರೆ? ಕಣ್ಣೀರು. ಅಶ್ರುಜಲ ಎಂದರೆ ಕಣ್ಣೀರು. ನೆಕ್ಸ್ಟ್ ಅಶನ. ಅಶನ ಎಂದರೆ ಆಹಾರ. ಓಕೆ, ಇಂಪಾರ್ಟೆಂಟ್ ಇದು. ಅಶನ ಪದದ ಅರ್ಥವನ್ನು ಕೇಳ್ಬೋದು, ನೆನಪಿಟ್ಕೋಬೇಕಾಗ್ತದೆ ನೀವು. ಅರ್ತಿ ಅಂದರೆ ಇದು ಬಂದಿದೆ ಆಲ್ರೆಡಿ, ಗೊತ್ತಿರಬಹುದು ನಿಮಗೆ ಆಲ್ರೆಡಿ, ನಾನು ಕೂಡ ಬೇರೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಅರ್ತಿ ಎಂದರೆ ಪ್ರೀತಿ, ರೈಟ್. ಅರ್ತಿ ಎಂದರೆ ಪ್ರೀತಿ. ಅರಳೆ ಎಂದರೆ ಹತ್ತಿ, ಕಾಟನ್. ಓಕೆ, ಕಾಟನ್. ನೆಕ್ಸ್ಟ್ ಗರಿಮೆ. ಇದು ಕೂಡ ಎಕ್ಸಾಮ್ ಬಂದಿದೆ. ಗರಿಮೆ ಪದದ ಸಮಾನಾರ್ಥಕ ಹಿರಿಮೆ. ಓಕೆ, ನೆಕ್ಸ್ಟ್ ಪ್ರಶ್ನೆ, ಕೃತಾಂತ ಇದರ ಸಮಾನಾರ್ಥಕವನ್ನು ತಿಳಿಸಿ. ಏನು ಕೃತಾಂತ ಅಂದರೆ? ಶಿವ, ಯಮ, ಧರ್ಮರಾಜ, ಪಾರ್ವತಿ. ಕೃತಾಂತ ಅಂತ ನಾವು ಕರೆಯೋದು ಯಮನಿಗೆ. ಓಕೆ, ಯಮರಾಜ ಅಥವಾ ಜವರಾಯ ಅಂತ ಕೂಡ ನೀವು ಇದನ್ನು ಕರಿಬಹುದು, ಜವರಾಯ. ಕೃತಾಂತ ಎಂದರೆ ಯಮ ಎಂದರ್ಥ. ಸರಿ ಉತ್ತರ ಆಪ್ಷನ್ 2. ಮುಂದಿನ ಪ್ರಶ್ನೆ, ಗುಂಪಿಗೆ ಸೇರದ್ದನ್ನು ಗುರುತಿಸಿ. ಓಕೆ, ಇದರಲ್ಲಿ ಆಡ್ ಯಾವುದು ಅಂತ ಹೇಳಬೇಕು ನಾವು, ಅಂದರೆ ಯಾವ್ದು ಸೇರೋದಿಲ್ಲ ಅಂತ. ಏನು ಕೊಟ್ಟಿದ್ದಾರೆ ಆಪ್ಷನ್ಸ್? ಕಾಲಿಗೆ ಬುದ್ಧಿ ಹೇಳು, ನಿನ್ನ ಹೆಣ ಎತ್ತ, ನಿನ್ನ ನಾಲಿಗೆ ಸೇದು ಹೋಗ, ದೂರದ ಬೆಟ್ಟ ನುಣ್ಣಗೆ. ಈ 4 ಆಪ್ಷನ್ಗಳನ್ನು ಗಮನಿಸಿದಾಗ 2, 3, 4 ಇವೇನಿದಾವಲ್ಲ ಗಾದೆ ಮಾತುಗಳು ಇವು. ಓಕೆ, ಗಾದೆ ಮಾತುಗಳು. ಅರ್ಥ ಆಗ್ತಿದೆಯಲ್ಲ? ಬೇರೆ ಬೇರೆ ರೀತಿಯಲ್ಲಿ. ಫಾರ್ ಎಕ್ಸಾಂಪಲ್, ಈ ಶಾಪ ಕೊಡುವ ಟೈಮಲ್ಲಿ ಇದನ್ನೆಲ್ಲ ಹೇಳ್ತಾರೆ ನೋಡಿ. ಶಾಪ ಕೊಡ್ತಿರ್ತಾರಲ್ಲ, ನಿನ್ನ ಹೆಣ ಎತ್ತ, ನಿನ್ನ ನಾಲಿಗೆ ಸೇದು ಹೋಗ. ಅರ್ಥ ಆಗ್ತಿದೆಯಲ್ಲ? ಹಲವಾರು ಇದಾವೆ, ಯಾವ್ದು ಬೇಕಾದರೂ ಕೊಡ್ಬೋದು ಅವರು. ಬಟ್ ನೆನಪಿಟ್ಕೊಳ್ಳಿ, ಇವುಗಳನ್ನು ಕೂಡ ಎಕ್ಸಾಮಲ್ಲಿ ಕೇಳ್ತಾರೆ. ಬೆಟ್ಟಕ್ಕೆ ಕಲ್ಲು ಹತ್ತು ಹಾಗೆ. ಸೊ ಹಲವಾರು ಇದಾವೆ ಗಾದೆ ಮಾತು ಅಂತ ಬಂದಾಗ. ಬಟ್ ಈ 1ನೇ ಆಪ್ಷನನ್ನು ನೋಡಿ, ಕಾಲಿಗೆ ಬುದ್ಧಿ ಹೇಳು, ಇದೇನಾಗ್ತದೆ? ಇದು ನುಡಿಗಟ್ಟು, ರೈಟ್. ಕಾಲಿಗೆ ಬುದ್ಧಿ ಹೇಳು ಅಂದರೆ ನುಡಿಗಟ್ಟು. ಇದರ ಅರ್ಥ ಓಡಿ ಹೋಗು. ಕಾಲಿಗೆ ಬುದ್ಧಿ ಹೇಳು ಅಂದರೆ ಓಡಿ ಹೋಗು, ಅಥವಾ ಕಂಬಿ ಕೀಳು ಅಂತ ಕೂಡ ಹೇಳ್ಬೋದು ನೀವು. ಕಂಬಿ ಕೀಳು ಎಂಬುದರ ಅರ್ಥವೂ ಕೂಡ ಓಡಿ ಹೋಗು ಅಂತಲೇ ಆಗ್ತದೆ. ಸದ್ಯಕ್ಕೆ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1, ಯಾಕಂದರೆ ಇದು ನುಡಿಗಟ್ಟು. ಕೆಳಗೆ ಕೊಟ್ಟಿರ್ತಕ್ಕಂಥ 3 ಗಾದೆ ಮಾತುಗಳಾಗಿದ್ದಾವೆ. ಸರಿನಾ. ನೆಕ್ಸ್ಟ್ ಪ್ರಶ್ನೆ, ಮತ್ತು ಗುಂಪಿಗೆ ಸೇರದ ಪದವನ್ನೇ ಕೇಳಿದ್ದಾರೆ. ಓಕೆ, ಸೊ ಈ ಸಲ ಏನು ಮಾಡಿದ್ದೀನಿ ಅಂದರೆ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನ ತಂದಿದ್ದೀನಿ. ಗುಂಪಿಗೆ ಸೇರದ ಪದ, ತಪ್ಪಾದ ಜೋಡಿಯನ್ನು ವಿವರಿಸಿ. ಯಾಕಂದರೆ ನಮ್ಮ ಎಕ್ಸಾಮಿನರ್ ಯಾವ ರೀತಿಯ ಕ್ವಶನ್ಸ್ ಕೇಳ್ತಾರೆ ಅಂತ ಹೇಳೋಕ್ಕೆ ಆಗಲ್ಲ. ನೀವು ಆಲ್ರೆಡಿ KS ಕ್ವಶನ್ ಪೇಪರನ್ನು ನೋಡಿದರೆ ಯಾವ ರೀತಿಯಾಗಿ ಬಂದಿತ್ತು ಅಂತ ಹೇಳಿ. ಸೋಸ್ಕರ ಯಾವ ರೀತಿ ಕೇಳೋ ಚಾನ್ಸಸ್ ಇದೆಯಲ್ಲ ಆ ಥರನಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ತರಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ನೆಕ್ಸ್ಟ್ ಗುಂಪಿಗೆ ಸೇರಿದ ಪದ ಏನಿದೆ? ಇನ, ಆದಿತ್ಯ, ತೆಂಗದಿರ, ಭಾಸ್ಕರ. ಸೊ ಈ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳನ್ನು ಗಮನಿಸಿದಾಗ ಇಲ್ಲಿ ಎಲ್ಲವೂ ಏನಾಗಿದ್ದಾವೆ ಅಂದ್ರೆ ಸೂರ್ಯನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಾನಾರ್ಥಕಗಳಾಗಿದ್ದಾವೆ. ಎಕ್ಸೆಪ್ಟ್ 1. ಯಾವುದದು ನೋಡಿ? ಇನ ಎಂದರೆ ಸೂರ್ಯ, ಆದಿತ್ಯ ಎಂದರೆ ಸೂರ್ಯ, ಭಾಸ್ಕರ ಎಂದರೆ ಸೂರ್ಯ. ತೆಂಗದಿರ ಎಂದರೆ ಸೂರ್ಯ ಅಲ್ಲ, ತೆಂಗದಿರ ಎಂದರೆ ಚಂದ್ರ. ಸರಿನಾ. ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3 ಆಗ್ತದೆ. ತೆಂಗದಿರ ಎಂದರೆ ಚಂದ್ರ. ಸರಿನಾ. ನೆಕ್ಸ್ಟ್ ಪ್ರಶ್ನೆ, ಹಾಳೂರಿಗೆ ಉಳಿದೋನೆ ಡ್ಯಾಶ್, ಬೆಂಗಳೂರಿಗೆ ಬಂದೋನೆ ಬಹುದೂರ. ಇಲ್ಲಿ ಬಿಟ್ಟ ಸ್ಥಳವನ್ನು ತುಂಬಬೇಕು. ಏನಾಗ್ತದ? ಹಾಳೂರಿಗೆ ಉಳಿದೋನೆ ಡ್ಯಾಶ್, ಬೆಂಗಳೂರಿಗೆ ಬಂದೋನೆ ಬಹುದೂರ. ಆಳು, ಗೌಡ, ತಿಮ್ಮ, ತಮ್ಮ. ರೈಟ್ ಆನ್ಸರ್ ಈಸ್ ಗೌಡ, ಆಪ್ಷನ್ 2. ಹಾಳೂರಿಗೆ ಉಳಿದೋನೆ ಗೌಡ, ಬೆಂಗಳೂರಿಗೆ ಬಂದೋನೆ ಬಹುದೂರ.
ಅರ್ಥ ಆಗ್ತಿದೆಯಲ್ಲ? ಇದು ಕೂಡ ಒಂದು ಗಾದೆ ಮಾತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಕೋದು ಬಿತ್ತೋದು ನನ್ನಿಚ್ಛೆ, ಆಗೋದು ಹೋಗೋದು ದೇವರಿಚ್ಛೆ. ಏನು ಬೇಕಾದರೂ ಕೇಳ್ಬೋದು ನಿಮಗೆ. ಸೊ ಎಲ್ಲದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಓದಬೇಕನ್ನೋದು ನನ್ನ ಉದ್ದೇಶ ಈ ಪ್ರಶ್ನೆಗಳನ್ನು ಕೊಡೋದು. ನೆಕ್ಸ್ಟ್, ಅಟ್ಟಾಡಿಸು ನುಡಿಗಟ್ಟಿನ ಅರ್ಥವೇನು? ಆಪ್ಷನ್ ಏನಿದೆ? ಮಲಗಿಸು, ಸಿಟ್ಟು ಅಡಗಿಸು, ಓಡಾಡಿಸು, ತಿಳುಹಿಸು. ಅಟ್ಟಾಡಿಸು ಅಂದರೆ ಓಡಾಡಿಸು. ಜೋಗಿ ಫಿಲ್ಮಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ವಿಲನ್ಗಳನ್ನು ಅಟ್ಟಾಡಿಸಿಕೊಂಡು ಹೊಡೆದ, ಅಂದರೆ ಓಡಾಡಿಸ್ಕೊಂಡು ಹೊಡೆದ ಅಂತ, ಸರಿನಾ? ಸೊ ಅಟ್ಟಾಡಿಸು ಎಂದರೆ ಓಡಾಡಿಸು ಎಂದರ್ಥ. ಅಟ್ಟಾಡಿಸು ಅನ್ನೋದೇನು? ಇದು ಒಂದು ನುಡಿಗಟ್ಟು, ಗಾದೆ ಮಾತು ಆ ಥರ ಎಲ್ಲ ಅನ್ಕೋಬಾರ್ದು. ಅಟ್ಟಾಡಿಸು ಎಂಬುದು ನುಡಿಗಟ್ಟಾಗಿರ್ತಕ್ಕಂಥದ್ದು. ಕಾಲಿಗೆ ಬುದ್ಧಿ ಹೇಳುವಂತ ಏನು ಹೇಳಿದ್ನಲ್ಲ, ಅದೇ ರೀತಿಯಾಗಿ ಅಟ್ಟಾಡಿಸು, ಸರಿನಾ? ಹಲವಾರು ಬರ್ತಾವೆ ನುಡಿಗಟ್ಟು ಅಂತ ಬಂದಾಗ. ಫಾರ್ ಎಕ್ಸಾಂಪಲ್, ಅನ್ನದ ಬಾಯಿಗೆ ಮಣ್ಣು ಹಾಕು. ಅನ್ನದ ಬಾಯಿಗೆ ಮಣ್ಣು ಹಾಕು ಅಂದರೆ ಕೆಡಕು ಮಾಡು ಅನ್ನೋ ಅರ್ಥವನ್ನು ಅದು ಕೊಡ್ತದ. ಅನ್ನದ ಬಾಯಿಗೆ ಮಣ್ಣು ಹಾಕು. ನೆಕ್ಸ್ಟ್, ಇರುಚಲು ಹೂಡಿ. ಇರುಚಲು ಹೂಡಿ ಏನು ಹಿಂಗಂದರೆ ಇಂಪಾರ್ಟೆಂಟ್ ನೋಡಿ, ಕೇಳ್ಬೋದು ಇದನ್ನು. ಇರುಚಲು ಹೂಡಿ ಅಂದರೆ ಅನ್ಯರ ಆಪಾದನೆಗಳಿಗೆ ಗುರಿಯಾಗು ಎಂದರ್ಥ. ಇಂಪಾರ್ಟೆಂಟ್ ನೋಡಿ, ಇದು ಕೇಳ್ಬೋದು, ನೆನ್ಪಿಟ್ಕೋಬೇಕಾಗ್ತದೆ ಇದನ್ನು ನೀವು. ನೆಕ್ಸ್ಟ್, ಕಿವಿ ನೆಟ್ಟಗಾಗು. ಇದನ್ನು ಕೇಳಿದಾರೆ ನೋಡಿ FDAದಲ್ಲಿ. ಕಿವಿ ನೆಟ್ಟಗಾಗು ಏನು ಈ ನುಡಿಗಟ್ಟಿನ ಅರ್ಥ? ನೆಟ್ಟಗಾಗುವುದಂದರೆ ಕುತೂಹಲ ಹೆಚ್ಚಾಗು. ಏನಂತ? ಕುತೂಹಲ ಹೆಚ್ಚಾಗು ಎಂಬ ಅರ್ಥವನ್ನು ಕಿವಿ ನೆಟ್ಟಗಾಗು ಎಂಬುದು ಕೊಡ್ತದ. ಇಂಪಾರ್ಟೆಂಟ್ ಇದು. ಓಕೆ, ಸ್ಟಾರ್ ಮಾರ್ಕ್, ಸರಿನಾ? ನೆನಪಿಟ್ಕೊಂಡ್ರ? ನೆಕ್ಸ್ಟ್, ತಿರುಕನ ಕನಸು. ಇದನ್ನು ಕೂಡ ಕೇಳಿದಾರ. ತಿರುಕನ ಕನಸು ಏನು? ತಿರುಕನ ಕನಸು ಅಂದರೆ, ತಿರುಕನ ಕನಸು ಅಂದರೆ ನನಸಾಗದ ಇಚ್ಛೆ. ಓಕೆ, ನನಸಾಗದ ಇಚ್ಛೆ ಆಗೋದಿಲ್ಲ, ಬಟ್ ಆದರೂ ಆಸೆಯನ್ನು ಪಡ್ತಾ ಇರ್ತೀವಿ. ನಾನು ಮಹೇಂದ್ರ ಸಿಂಗ್ ಧೋನಿ ಅವರನ್ನು ಭೇಟಿ ಆಗಬೇಕು ಎಂಬುದು ನನ್ನ ತಿರುಕನ ಕನಸು. ವಿರಾಟ್ ಕೊಹ್ಲಿಯ ಜೊತೆಗೆ ನಾನೊಂದು ಫೋಟೋ ತಗೋಬೇಕು, ತಿರುಕನ ಕನಸು. ಇವೆಲ್ಲ ಆಗಲಿಕ್ಕೆ ಸಾಧ್ಯ ಇಲ್ಲ, ಬಟ್ ನಾವು ಅದನ್ನು ಇಷ್ಟಪಡ್ತೀವಿ. ಆಗಲ್ಲ, ಬಟ್ ಅವು ಆಗಲ್ಲ, ಅಂಥವಕ್ಕೆ ನಾವು ತಿರುಕನ ಕನಸು ಅಂತ ಹೇಳ್ತೀವಿ. ಅಥವಾ ಗಗನ ಕುಸುಮ ಅಂತ ಕೂಡ ಕೇಳ್ಬೋದು ನಿಮಗೆ, ನೆನಪಿಟ್ಕೊಳ್ಳಿ ಇದನ್ನು ಕೂಡ. ಗಗನ ಕುಸುಮ ಏನಿಂಗಂದರೆ, ಗಗನ ಕುಸುಮ ಅಂದರೆ ಇದು ಕೂಡ ಅದೇ ರೀತಿ ಅರ್ಥವನ್ನು ಕೊಡ್ತಕ್ಕಂಥದ್ದು. ಕೈಗೆ ಎಟಕದ್ದು ಅಂತ ಅರ್ಥ. ಕೈಗೆ ಎಟಕದ್ದು ಅಂದರೆ ನಮಗೆ ನಿಲುಕಲಾರದ ನಕ್ಷತ್ರ ಅಂತಾರಲ್ಲ, ಆ ರೀತಿಯಾಗಿ ನಿಲುಕಲಾರದ ನಕ್ಷತ್ರ. ಅದನ್ನು ಕೂಡ ನೀವು ನೆನಪಿಟ್ಕೋಬಹುದು, ಅದನ್ನು ಕೂಡ ಕೇಳ್ಬೋದಲ್ಲ, ಅದಕ್ಕೋಸ್ಕರ. ಎತ್ತಿದ ಕೈ ಇದು ಕೂಡ ಎಕ್ಸಾಮಲ್ಲಿ ಬಂದಿರೋ ಪ್ರಶ್ನೆ. ಎತ್ತಿದ ಕೈ ಏನು? ಎತ್ತಿದ ಕೈ ಅಂದರೆ ಸಿಂಪಲ್ ಅಲ್ಲ. ಎತ್ತಿದ ಕೈ ಅಂದರೆ ಎಲ್ಲದಕ್ಕೂ ಮುಂದಾಗು. ಫಸ್ಟ್ ಅವನೇ. ನಮ್ಮ ಕ್ಲಾಸಲ್ಲೆಲ್ಲ ಇರ್ತಾರಲ್ಲ, ಯಾವುದೇ ಪ್ರಶ್ನೆ ಕೇಳಿದ್ರು ಟಾಪರ್ಸ್ ಎತ್ತೇ ಬಿಡ್ತಾರೆ ಕೈ ಆಟೋಮೆಟಿಕಲಿ. ಎತ್ತಿದ ಕೈ ಏನು ಪ್ರಶ್ನೆ ಕೇಳಿದ್ರು ಅಂದರೆ ಮೊದಲು ಅಂತ ಅರ್ಥ ಬರ್ತದ. ಅದು ಎಲ್ಲದಕ್ಕೂ ಮೊದಲು, ಸರಿನಾ? ಸದ್ಯಕ್ಕೆ ಈ ಪ್ರಶ್ನೆಗೆ ಸರಿ ಉತ್ತರ ಓಡಾಡಿಸು. ನೆಕ್ಸ್ಟ್ ಪ್ರಶ್ನೆ, ಆಧ್ಯಾತ್ಮಿಕ ಶುದ್ಧ ರೂಪವನ್ನು ತಿಳಿಸಬೇಕು ಅಂತ ಹೇಳಿದ್ದಾರೆ. 4 ಆಪ್ಷನ್ ಕೊಟ್ಟಿದ್ದಾರೆ. ಇದು ಸರಿಯಾಗಿದೆ ಅಂದರೆ ಇದು ಕೊಟ್ಟಿರ್ತಕ್ಕಂಥದ್ದು ಸೇಮ್ ಇದೆ ಅಂತ ಅರ್ಥ. ಓಕೆ, ಬಟ್ ಈ ಪ್ರಶ್ನೆಯನ್ನು ಗಮನಿಸಿದಾಗ ನಮಗೇನಿಸ್ತಾ ಇದೆ ಅಂದರೆ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳು ಏನಾಗಿದ್ದಾವೆ ಅಂದರೆ ತಪ್ಪಾಗಿದ್ದಾವ. ಯಾಕಂದರೆ ನಾವು ಆಧ್ಯಾತ್ಮಿಕವನ್ನು ಈ ರೀತಿ ಬರಿತೀವಿ, ಆಧ್ಯಾತ್ಮಿಕ. ಓಕೆ, ಇಲ್ಲಿ ತುಮಕ ಅಂತ ಕೊಟ್ಟಿದ್ದಾರೆ, ತುಮ ಆಗಲ್ಲ, ಅದು ತುಮಿ ಆಗ್ತದೆ, ಆಧ್ಯಾತ್ಮಿಕ. ಓಕೆ, ಇವೆರಡರಲ್ಲೇ ಮೇನ್ ಇಂಪಾರ್ಟೆಂಟ್ ಆಗ್ತಕ್ಕಂಥದ್ದು ಧ್ಯಾ ತುಮಿ, ಸರಿನಾ? ಸೊ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಎಲ್ಲವೂ ತಪ್ಪು. ಸರಿಯಾಗಿರೋ ಉತ್ತರ ಆಧ್ಯಾತ್ಮಿಕ, ಸರಿನಾ? ನೆನಪಿಟ್ಕೊಳ್ಳಿ, ಇದೇ ಪ್ರಶ್ನೆ ಬರ್ತದ ಅಂತಲ್ಲ, ಶುದ್ಧ ರೂಪವನ್ನು ಕೇಳ್ತಕ್ಕಂಥದ್ದು ನೆನಪಿಟ್ಕೋಬೇಕು ನೀವು. ಆಷಾಢ ಅಂತ ಕೊಟ್ಬಿಡ್ತಾರಪ್ಪ. ಆಷಾಢ ಕೇಳಲಿಕ್ಕೆ ಸಿಂಪಲ್ ಆಗಿದೆ ಆಷಾಢ ಅನ್ನೋದು, ಬಟ್ ಅದರದ ಸರಿಯಾದ ರೂಪ ಯಾವುದು? ಅದರ ಸರಿಯಾದ ರೂಪ ಢಾ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥದ್ದು FDA SDAದಲ್ಲಿ ಅಭ್ಯರ್ಥಿ ಅಂತ ಹೇಳಿ, ಅಭ್ಯರ್ಥಿ. ಸೊ ಸರಿಯಾದ ರೂಪ ಈ ರೀತಿಯಾಗಿ ಅವ್ರೇನು ಮಾಡ್ತಾರೆ, ನಿಮಗೆ ಈ ರೀತಿ ಕೊಟ್ಬಿಡ್ತಾರೆ. ಸೊ ನಿಮಗೆ ಕನ್ಫ್ಯೂಷನ್ ಆಗಿ ಇದೇ ಇರ್ಬೋದಲ್ಲ ಅನ್ಸುತ್ತೆ. ತಪ್ಪು, ಹಿಂಗೇ ಬರಿಬೇಕು, ಅಭ್ಯರ್ಥಿ. ಸೊ ಶುದ್ಧ ರೂಪಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಸ್ವಲ್ಪ ನೀವು ಕನ್ನಾಯಿಸಬೇಕು. ಮುಂದಿನ ಪ್ರಶ್ನೆ ಮತ್ತೆ ಶುದ್ಧ ರೂಪಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅನನುಕೂಲ ಈ ಪದದ ಶುದ್ಧ ರೂಪವನ್ನು ಕೇಳಿದ್ದಾರೆ. ಅನನುಕೂಲ, ಅನಾನುಕೂಲ, ಅನಾನುಕೂಲ ಸರಿಯಾಗಿದೆ. ಇದನ್ನು ಗಮನಿಸಿದಾಗ ಸರಿ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ 1 ನ ನು ಕೂಲ, ಸರಿನಾ? ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ 1. ಎಲ್ಲವೂ ನಿಮಗೆ ಇಂಪಾರ್ಟೆಂಟ್ ಆಗ್ತದೆ, ನೆನ್ಪಿಟ್ಕೊಳ್ಳಿ, ಮರಿಬಾರ್ದು ಎಲ್ಲವನ್ನು ಕೂಡ. ಭಾಳಷ್ಟು ಪದಗಳಿದ್ದಾವೆ, ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಓಕೆ, ಲಿಟಲ್ ಬಿಟ್ ಆಫ್ ಡಿಫ್ರೆನ್ಸ್ ಇರ್ತದೆ, ಎಕ್ಸಾಮಲ್ಲಿ ಕನ್ಫ್ಯೂಸ್ ಆಗ್ತಾ ಇರ್ತದೆ. ಅದಕ್ಕೆ ನಿಮಗೆ ಪ್ರಾಕ್ಟೀಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಇಂತಹ ಪ್ರಶ್ನೆಗಳು ಬಂದಾಗ ಪ್ರಾಕ್ಟೀಸ್, ನೀವು ಡೈಲಿ ನ್ಯೂಸ್ ಪೇಪರ್ ಓದ್ತಾ ಇರಬೇಕು ಅಥವಾ ಕನ್ನಡ ಪುಸ್ತಕಗಳನ್ನು ಓದ್ತಾ ಇರಬೇಕು. ಅಂದಾಗ ನಿಮಗೆ ಈ ಮಾದರಿಯ ಪ್ರಶ್ನೆಗಳು ಸರಳವಾಗಿ ಬರ್ತದೆ. ನೆಕ್ಸ್ಟ್ ಪ್ರಶ್ನೆ, ಕನ್ನಡದ ಕುಲಪುರೋಹಿತ ಎಂದು ಯಾರನ್ನು ಕರೆಯುತ್ತಾರೆ? ಗಳಗನಾಥ, ಹರಿಹರ, ಶಾಂತಕವಿ ಹಾಗೆ ವೆಂಕಟರಾಯರು. ಕನ್ನಡದ ಕುಲಪುರೋಹಿತ ಅಂಥೇಳಿ ನಾವು ಆಲೂರು ವೆಂಕಟರಾಯರಿಗೆ ಕರಿತೀವಿ. ಯಾರಿಗೆ? ಆಲೂರು ವೆಂಕಟರಾಯರಿಗೆ. ಹಾಗಾದರೆ ಸರಿ ಉತ್ತರ ಆಪ್ಷನ್ 4.
ನೆಕ್ಸ್ಟ್ ಹಾಗಾದರೆ ಗಳಗನಾಥರಿಗೆ ಏನಂತ ಕರಿತೀವಿ? ಎಕ್ಸಾಮಲ್ಲಿ ಅವ್ರ ಬಗ್ಗೆನೂ ಕೇಳ್ಬೋದು. ಗಳಗನಾಥರಿಗೆ ನಾವು ಕರೆಯೋದು ಕಾದಂಬರಿಯ ಪಿತಾಮಹ. ಯಾವುದರದು? ಕಾದಂಬರಿಯ ಪಿತಾಮಹ ಅಂತೇಳಿ ಕರಿತೀವಿ ಗಳಗನಾಥರಿಗೆ. ಇಂಪಾರ್ಟೆಂಟ್, ಇವರ ಬಗ್ಗೆ ಕೂಡ ನೀವು ನೆನಪಿಟ್ಕೋಬೇಕು. ಹರಿಹರ ಸಿಂಪಲ್, ಎಲ್ಲರಿಗೂ ಗೊತ್ತೇ ಇದೆ ಇದಂತೂ. ರಗಳೆ ಕವಿ ಅಂತಲೇ ಪ್ರಸಿದ್ಧರಾಗಿರ್ತಕ್ಕಂಥ ಹರಿಹರ ಅವರು. ನೆಕ್ಸ್ಟ್ ಶಾಂತಕವಿ, ಇದು ಕೂಡ ಇಂಪಾರ್ಟೆಂಟ್. ಶಾಂತಕವಿಯವರ ಬಗ್ಗೆ ನಮಗೆ ಎಕ್ಸಾಮಲ್ಲಿ ಕೇಳ್ತಾರೆ. ಓಕೆನಾ? ಸೊ ಇವರಿಗೆ ನಾವು ಕನ್ನಡದ ದಾಸಯ್ಯ ಅಂತೇಳಿ ಕರಿತೀವಿ. ಏನಂತ ಕರಿತೀವಿ? ಕನ್ನಡದ ದಾಸಯ್ಯ. ಕನ್ನಡದ ದಾಸಯ್ಯ ಯಾರು ಸ್ನೇಹಿತರೆ? ಕನ್ನಡದ ದಾಸಯ್ಯ ಶಾಂತಕವಿ ಗುರುಗಳೇ. ನೆಕ್ಸ್ಟ್ ವೆಂಕಟರಾಯರ ಬಗ್ಗೆ ಗೊತ್ತಾಯಿತು. ಆಲೂರು ವೆಂಕಟರಾಯರಿಗೆ ನಾವು ಕನ್ನಡದ ಕುಲಪುರೋಹಿತ ಅಂತೇಳಿ ಕರಿತೀವಿ. ರಗಳೆ ಕವಿ ಹರಿಹರ ಅಂತ ಗೊತ್ತಾಯಿತು. ಹಾಗೆ ಬಸವಪ್ಪ ಶಾಸ್ತ್ರಿ ಅವ್ರ ಬಗ್ಗೆ ಕೇಳಿದ್ದಾರೆ ನೋಡಿ. ಅಭಿನವ ಕಾಳಿದಾಸ ಅವರು. ಯಾರು? ಅಭಿನವ ಕಾಳಿದಾಸ. ಇದನ್ನು ಕೇಳಿದ್ದಾರೆ ಎಕ್ಸಾಮಲ್ಲಿ, ಅದಕ್ಕೋಸ್ಕರ ಬರಿತಾ ಇದ್ದೀನಿ. ಯಾರು? ಬಸವಪ್ಪ ಶಾಸ್ತ್ರಿ. ನೆಕ್ಸ್ಟ್ ಕರ್ನಾಟಕದ ಮಾರ್ಟಿನ್ ಲೂಥರ್, ಸಿಂಪಲ್, ಬಸವಣ್ಣನವರು ಅಲ್ವಾ? ಕನ್ನಡದ ಆಸ್ತಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಕಾದಂಬರಿ ಪಿತಾಮಹ ಗಳಗನಾಥ. ಕ್ಲಿಯರ್ ಆಗ್ತಿದೆಯಲ್ಲ? ಮುಂದಿನ ಪ್ರಶ್ನೆ, ಗೊಗ್ಗಯ್ಯ ಇದು ಯಾರ ಅಂಕಿತ ನಾಮ? ಆಪ್ಷನ್ಸ್ ಬಂದ್ಬಿಟ್ಟು ಲಿಂಗನ್ನಯ್ಯ, ಬಸವಣ್ಣ, ಪಂಡಿತಾರಾಧ್ಯ, ಯಾರೂ ಅಲ್ಲ. ಗೊಗ್ಗಯ್ಯ ಎಂಬುದು ಲಿಂಗನ್ನಯ್ಯವರ ಅಂಕಿತ ನಾಮವಾಗಿದೆ. ಇಂಪಾರ್ಟೆಂಟ್, ಇದನ್ನು ಕೂಡ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಅಕ್ಕ ಮಹಾದೇವಿ ಅವ್ರದ್ದು ಕೇಳಿದ್ದಾರೆ ನಮಗೆ, ಚೆನ್ನ ಮಲ್ಲಿಕಾರ್ಜುನ ಅಂತ ಗೊತ್ತು. ಹಾಗೆ ಗೊಗ್ಗಯ್ಯ ಅನ್ನೋದು ಯಾರ ಅಂಕಿತ ನಾಮ ಅಂತಂದರೆ ಲಿಂಗನ್ನಯ್ಯ ಅವರದು ಅಂಕಿತ ನಾಮ ಆಗಿರ್ತಕ್ಕಂಥದ್ದು. ಸರಿನಾ? ನೆಕ್ಸ್ಟ್ ಗೌರ್ಮೆಂಟ್ ಬ್ರಾಹ್ಮಣ, ಇದು ಯಾರ ಕೃತಿ? ಗೌರ್ಮೆಂಟ್ ಬ್ರಾಹ್ಮಣ ಶ್ರೀರಂಗ, ಬೇಂದ್ರೆ, ಮಾಲಗತ್ತಿ, ಕುವೆಂಪು. ಇದಕ್ಕೆ ಸರಿ ಉತ್ತರ ಆಪ್ಷನ್ 3. ನೆಕ್ಸ್ಟ್ ಸಿದ್ಧಲಿಂಗಯ್ಯನವ್ರ ಬಗ್ಗೆ ಕೇಳ್ತಾರೆ, ನೆನಪಿಟ್ಕೋಬೇಕು. ಹಾಗೆ ಪ್ರಶ್ನೆ ಆಗಿದೆ ಆಲ್ರೆಡಿ. ಸಿದ್ಧಲಿಂಗಯ್ಯ ಅಂತ ಬಂದಾಗ ಊರು ಕೇರಿ, ಇಂಪಾರ್ಟೆಂಟ್ ನೋಡಿ. ಊರು ಕೇರಿ ಇವರು ದಲಿತ ಸಾಹಿತ್ಯ ಅಥವಾ ಬಂಡಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಂಪಾರ್ಟೆಂಟ್ ಕವಿಗಳು. MN ಮೂರ್ತಿರಾವ್ ಅವ್ರ ಬಗ್ಗೆ ಕೇಳಿದ್ದಾರೆ ಎಕ್ಸಾಮಲ್ಲಿ. MN ಮೂರ್ತಿರಾವ್ ಏನಪ್ಪ ಅವ್ರದ್ದು? ಸಂಜೆಗನ್ನಿನ ಹಿನ್ನೋಟ. ಸಂಜೆಗನ್ನಿನ ಹಿನ್ನೋಟ ಇಂಪಾರ್ಟೆಂಟ್, ಇದು ಬರೀಲೇಬಾರದು ಈ ಪ್ರಶ್ನೆಯನ್ನ. ಸರಿನಾ? ಸಂಜೆಗನ್ನಿನ ಹಿನ್ನೋಟ. ನೆಕ್ಸ್ಟ್ ಪಿ ಲಂಕೇಶ್ ಅವ್ರದ್ದು ಸಿಂಪಲ್, ಆಲ್ರೆಡಿ ನಾವು ಕಲ್ದು ಬಿಡಿದ್ವಿ ಸರ್. ಪಿ ಲಂಕೇಶ್ ಅವ್ರದ್ದು ಹುಳಿ ಮಾವಿನ ಮರ. BG ಅವ್ರದ್ದು ನನ್ನ ಬಯೋಗ್ರಾಫಿ. BG ಅವ್ರದ್ದು ನನ್ನ ಬಯೋಗ್ರಾಫಿ. ಕಡಿದಾಳ ಮಂಜಪ್ಪನವ್ರದ್ದು ಕೇಳಿದ್ದಾರೆ ನೋಡಿ. ಕಡಿದಾಳ ಮಂಜಪ್ಪನವ್ರದ್ದು ಏನು? ನನಸಾಗದ ಕನಸು. ನನಸಾಗದ ಕನಸು ಎಂಬುದು ಕಡಿದಾಳ ಮಂಜಪ್ಪನವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸರಿನಾ? ನೆಕ್ಸ್ಟ್ ಪ್ರಶ್ನೆ, ನಾ ಕಂಡ ರಷ್ಯಾ ಇದು ಒಂದು ಏನಪ್ಪ ಇದು? ನಾ ಕಂಡ ರಷ್ಯಾ ಪ್ರವಾಸ ಕಥನ, ಕಾದಂಬರಿ, ಕವನ ಸಂಕಲನ, ನಾಟಕ. ಏನಿದು? ನಾ ಕಂಡ ರಷ್ಯಾ ಇದು ಒಂದು ಪ್ರವಾಸ ಕಥನ. ನಾ ಕಂಡ ರಷ್ಯಾ ಎಂಬುದು ಪ್ರವಾಸ ಕಥನ. ಯಾರು ಬರೆದಿರೋದು? ಇದನ್ನು ಬರೆದಿರುವವರು ಬಸವರಾಜ್ ಕಟ್ಟಿಮನಿ. ಬಸವರಾಜ್ ಕಟ್ಟಿಮನಿ. ಏನಪ್ಪ ಇದು? ಪ್ರವಾಸ ಕಥನ. ಯಾವುದು? ನಾ ಕಂಡ ರಷ್ಯಾ. ನೆಕ್ಸ್ಟ್ ವಿಕ್ರು ಗೋಕಾಕ್ ಅವ್ರ ಪ್ರವಾಸ ಕಥನ ಯಾವುದು? ಎಕ್ಸಾಮಲ್ಲಿ ಇಂಪಾರ್ಟೆಂಟ್. ವಿಕ್ರು ಗೋಕಾಕ್, ನಮ್ಮ ಈ ಜ್ಞಾನಪೀಠ ವಿಜೇತ ವಿಕ್ರು ಗೋಕಾಕ್, ದಟ್ ಈಸ್ ವಿನಾಯಕ್ ಕೃಷ್ಣ ಗೋಕಾಕ್ ಅವ್ರದ್ದು ಸಮುದ್ರದ ಆಚೆ. ಓಕೆ, ಸಮುದ್ರದ ಆಚೆ. ಸಮುದ್ರದ ಆಚೆ, ಸಮುದ್ರದ ಈಚೆ ಎರಡೂ ಬರೆದಿರೋದು ಅವರೇ. ಬಟ್ ಸಮುದ್ರದ ಆಚೆ ಎಂಬುದು ಅವರ ಪ್ರವಾಸ ಕಥನ ಆಗಿರ್ತಕ್ಕಂಥದ್ದು. ನೆನಪಿಟ್ಕೋಬೇಕು ನೀವು, ಅದನ್ನು ಎಕ್ಸಾಮಲ್ಲಿ ಕೇಳ್ತಾರೆ. ಸರಿನಾ? ನೆಕ್ಸ್ಟ್ ಅಮೇರಿಕಾದಲ್ಲಿ ಗೋರೂರು, ಅದನ್ನು ಕೇಳಿದ್ದಾರೆ ನೋಡಿ. ಯಾವುದು? ಅಮೇರಿಕಾದಲ್ಲಿ ಗೋರೂರು ಬಂದಿರೋ ಪ್ರಶ್ನೆ ಎಕ್ಸಾಮಲ್ಲಿದು. ಇದು ಯಾರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು? ಎಸ್, ಇದು ಸಂಬಂಧಪಟ್ಟಿರ್ತಕ್ಕಂಥದ್ದು ಹೆಸರೇ ಇದೆ, ಗೋರೂರು ಅವರಿಗೆ. ಓಕೆ, ಅಮೇರಿಕಾದಲ್ಲಿ ಗೋರೂರು ಎಂಬುದು ಗೋರೂರು ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸರಿನಾ? ಈ ಎಲ್ಲ ಪ್ರಶ್ನೆಗಳು ಪ್ರವಾಸ ಕಥನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸದ್ಯಕ್ಕೆ ನಾ ಕಂಡ ರಷ್ಯಾ ಬಸವರಾಜ್ ಕಟ್ಟಿಮನಿ. ನೆಕ್ಸ್ಟ್ ಪ್ರಶ್ನೆ, ತಿರುಮಲೆ ರಾಜಮ್ಮರ ಕಾವ್ಯನಾಮ ಯಾವುದು? ಭಾರತಿ, ಬೀಚಿ, ಆನಂದಕಂದ, ಶಾಂತಕವಿ. ಆನಂದಕಂದ ಯಾರ್ದು? ಬೆಟಗೇರಿ ಕೃಷ್ಣವರ್ಮ ಅವ್ರದ್ದು. ಆಲ್ರೆಡಿ ನಮಗದು ಗೊತ್ತು. ಶಾಂತಕವಿ ಬಾಳಾಚಾರ್ಯ ಸಕ್ರಿ. ಓಕೆ, ಇದು ಕೂಡ ನಮ್ಗೆ ಗೊತ್ತು, ಬಾಳಾಚಾರ್ಯ ಸಕ್ರಿ ಅವ್ರದ್ದು ಅಂತ ಹೇಳಿ. ಬೀಚಿ ಬಳ್ಳಾರಿ ಭೀಮಸೇನ್ ರಾವ್. ಓಕೆ, ಬಳ್ಳಾರಿ ಭೀಮಸೇನ್ ರಾವ್. ಹಾಗಾದರೆ ಉಳಿದಿರೋದು ಯಾವುದು? ಭಾರತಿ. ಸೊ ತಿರುಮಲೆ ರಾಜಮ್ಮರ ಕಾವ್ಯನಾಮ ಬಂದ್ಬಿಟ್ಟು ಭಾರತಿ ಆಗಿರ್ತದೆ. ಹಾಗೆ ಪಾಟೀಲ್ ಪುಟ್ಟಪ್ಪನವ್ರದ್ದು, ಪಾಟೀಲ್ ಪುಟ್ಟಪ್ಪನವ್ರದ್ದು ಪಾಪು. ಓಕೆ, ಒಂದೇ ಅಕ್ಷರ ತೆಗೆದುಕೊಂಡು ಆಗಿರ್ತಕ್ಕಂಥದ್ದು. ಅಥವಾ ಪುರೋಹಿತ ತಿರುನಾರಾಯಣ ನರಸಿಂಹಾಚಾರ್ಯ ಅವ್ರದ್ದು ಪೂತಿನ. ಪುರೋಹಿತ್ ತಿರುನಾರಾಯಣ ನರಸಿಂಹಾಚಾರ್ಯ ಅವ್ರದ್ದು. ಸರಿನಾ? ಇಂಪಾರ್ಟೆಂಟ್ ಕಾವ್ಯನಾಮಗಳು ಎಕ್ಸಾಮಲ್ಲಿ ಕೇಳ್ಬೋದು. ಹಾಗೆ ಚಂದ್ರಶೇಖರ್ ಪಾಟೀಲ್ ಅಂತ ಬಂದರೆ ಚಂಪಾ ಅಂತ ನೆನಪಿಟ್ಕೋಬೇಕು. ಜಡೆ ರಂಗಾರಾವ್ ಅಂತ ಬಂದರೆ ರಘು ಅಂತ ನೆನಪಿಟ್ಕೋಬೇಕು. ಜಯಲಕ್ಷ್ಮಿ ಶ್ರೀನಿವಾಸ್ ಅಂತ ಬಂದರೆ ಸರೋಜ ಅಂತ ನೆನಪಿಟ್ಕೋಬೇಕು. ಸರಿನಾ? ಸೊ ಇಂಪಾರ್ಟೆಂಟ್ ಕಾವ್ಯನಾಮಗಳು ನಮಗೆ ಎಕ್ಸಾಮಲ್ಲಿ ಕೇಳಲಿಕ್ಕೆ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಕುದಿ ಹೆಸರು, ಇದರ ಲೇಖಕರು ಯಾರು? ಕುದಿ ಹೆಸರು ಅಶೋಕ, ವಿಜಯ, ವೈದೇಹಿ,
ಗೀತಾ ನಾಗಭೂಷಣ್. ಸೊ ಪ್ರಮುಖವಾಗಿ ನಾವಿಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಗ್ಗೆ ಮಾತಾಡ್ತಕ್ಕಂಥದ್ದು. ಕುದು ಹೆಸರು ಅನ್ನೋದು ಬರೆದಿರ್ತಕ್ಕಂಥವ್ರು ವಿಜಯ. ಓಕೆ, ಇದಕ್ಕೋಸ್ಕರನೇ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತದ. ಸೊ ಸರಿ ಉತ್ತರ ಈ ಪ್ರಶ್ನೆಗೆ ಆಪ್ಷನ್ 2. ಹಾಗೆ ಗೀತಾ ನಾಗಭೂಷಣ್ ಅವರಿಗೆ ಬದುಕು, ಇದು ಎಕ್ಸಾಮಲ್ಲಿ ಬಂದಿರೋ ಪ್ರಶ್ನೆ ನೋಡಿ, ಬದುಕು. ವೈದೇಹಿ ಅವರಿಗೆ ಕ್ರೌಂಚ ಪಕ್ಷಿಗಳು, ಕ್ರೌಂಚ ಪಕ್ಷಿಗಳು, ಇದು ವೈದೇಹಿ ಅವರದು. ಸರಿನಾ? ಇಂಪಾರ್ಟೆಂಟ್, ಎರಡೂ ಕೂಡ ಮರಿಬಾರ್ದು ನೀವು, ಎರಡಕ್ಕೂ ನಾನು IMP ಅಂತ ಬರೀತೀನಿ. ಒಂದು ಕ್ರೌಂಚ ಪಕ್ಷಿಗಳು, ಇನ್ನೊಂದು ಬದುಕು. ಹಾಗೆ ಕುದು ಹೆಸರು ಅಂತ ಬಂದಾಗ ಡಾಕ್ಟರ್ ವಿಜಯ ಅವ್ರದ್ದು. ಸರಿನಾ? ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಆಗ್ತದೆ ನೋಡಿ, FDA ಕೇಳಿದ್ದಾರೆ. ಯಾವುದು FDA ಕೇಳಿರ್ತಕ್ಕಂಥದ್ದು? ಕೀರ್ತಿನಾಥ್ ಕುರ್ತುಕೋಟಿ ಅವ್ರದ್ದು. ಓಕೆ, ನನ್ನ ಹಳೆಯ ವಿಡಿಯೋ ಯಾರು ನೋಡಿರ್ತಾರೆ ಅವ್ರಿಗೆ ಗೊತ್ತಿರ್ತದೆ ಆಲ್ರೆಡಿ. ಇದು ಕೀರ್ತಿನಾಥ್ ಕುರ್ತುಕೋಟಿ. ಓಕೆ, ಏನಪ್ಪ ಇವ್ರದ್ದು? ಉರಿಯ ನಾಲಿಗೆ ಎಕ್ಸಾಮಲ್ಲಿ ಕೇಳಿದ್ದಾರೆ, ಅದಕ್ಕೋಸ್ಕರ ಹೈಲೈಟ್ ಮಾಡ್ತಾ ಇದ್ದೀನಿ ಮತ್ತೊಂದು ಸಾರ್ತಿ, ಮರಿಬೇಡಿ. ಕೀರ್ತಿನಾಥ್ ಕುರ್ತುಕೋಟಿ ಅವ್ರದ್ದು ಕಿರಿಯ ನಾಲಿಗೆ. ಸರಿನಾ? ಓಕೆ, ಸೊ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಪ್ರಮುಖ ಇಂಪಾರ್ಟೆಂಟ್ ಪ್ರಶ್ನೆಗಳು ಗ್ರಾಮ ಆಡಳಿತ ಅಧಿಕಾರಿ ಕಡ್ಡಾಯ ಕನ್ನಡ ಪೇಪರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ವಿಡಿಯೋನ ಇಲ್ಲಿ ತನಕ ನೋಡಿರ್ತಕ್ಕಂಥ ತಮಗೆಲ್ಲರಿಗೂ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನಮಸ್ಕಾರ, ಬಾಯ್ ಫಾರ್ ನಾವ್.